ಒಂದು ನಿದ್ದೆ ಮಾಡೋದು ಡೇ ಟೈಮಲ್ಲಿ. ನಾರ್ಮಲಾಗಿ ನೈಟಲ್ಲಿ ನಿದ್ದೆ ಮಾಡೋರಿಗೆ ನಿದ್ದೆ ಬರಲ್ಲ ಸರಿಯಾಗಿ. ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಡು ಡೇ ಶಿಫ್ಟಲ್ಲಿ ಮಲಗಬೇಕು ಅನ್ನೋದ್ರೆ ಇಟ್ ಈಸ್ ನಾಟ್ ವೆರಿ ಈಸಿ. ಸುಮಾರು ಜನ ನಿದ್ದೆನೇ ಬರೋಲ್ಲ. ಅದು ಇಲ್ದಿರ ನಾವು ಇರೋ ಆ ಲೈಫ್ ಸ್ಟೈಲಲ್ಲಿ ಮನೆಯಲ್ಲಿ ಆಗಲಿ ಇಟ್ಸ್ ತುಂಬ ನಾಯ್ಸ್ ಇರುತ್ತೆ. ಈಗ ನನ್ನ ಮನೆ ಎದುರುಗಡೆ ದೇವಸ್ಥಾನ ಇತ್ತು, ಬೆಳಗ್ಗೆ 5:30-6 ಗಂಟೆಗೆಲ್ಲ ಗಂಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವರು. ಮೆಡಿಟೇಷನ್ ಪ್ರೆಪ್ ಅಂತ ಬಂದಾಗ ಫಸ್ಟ್ ಥಿಂಗ್ ಈಸ್ ಮೈಂಡ್ ಸೆಟ್ ಇಲ್ಲ ಅಂದರೆ ಯು ಕ್ಯಾನಾಟ್ ಇವನ್ ಡೂ ಇಟ್. ಇಟ್ಸ್ ಅ ಹಾರ್ಡ್ ವರ್ಕ್. ಇಟ್ ಈಸ್ ಡೆಫಿನೆಟ್ಲಿ ಅ ಹಾರ್ಡ್ ವರ್ಕ್. ಅದನ್ನು ಫಸ್ಟಿಂದನೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಂದು ಹೇಗಿತ್ತು ಅಂದರೆ, ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಬಂದು ಬೆಳಗ್ಗೆ 4:30 ಯಾವುದೋ ಒಂದು ಲೋಕಲ್ ಜಿಮ್ಗೆ ಹೋಗಿ ಆ ಓನರ್ ಹತ್ರ ಮಾತಾಡಿ ಬೆಳಗ್ಗೆ 4:30 ನನಗೆ ಸ್ವಲ್ಪ ಓಪನ್ ಮಾಡಿಕೊಡಿ, 4:30-5:30 ನಾನು ಟ್ರೈನ್ ಮಾಡ್ಕೋತೀನಿ. ಬಿಕಾಸ್ ಈಗಷ್ಟೇ ಹೇಳಿದ್ರಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ, ಎಕ್ಸಾಕ್ಟಾಗಿ ಏನದು? ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಈಗ ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ, ಒಬೆಸಿಟಿ ಇರುತ್ತೆ, PCOD ಇರುತ್ತೆ, PCOS ಇರುತ್ತೆ. ಇದಿಷ್ಟುನ ಅಟ್ ದ ಹೈಯರ್ ಲೆವೆಲ್ ಇಟ್ಸ್ ಕಾಲ್ಡ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಸೊ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಸಿಂಪಲ್ ಟರ್ಮ್ಸಲ್ಲಿ ಹೆಲ್ತ್ ಇಶ್ಯೂಸ್. ಹೌದು. ಸೊ ಇವಾಗ ಯಾರೇ ಒಬ್ಬರು ಕ್ಲೈಂಟ್ ಬಂದರೆ ಅವರು ಹೇಳೋದನ್ನು ಕೇಳ್ಬೋದು ನಾವು, ಬಟ್ ಫೀಲ್ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಅವ್ರ ಪ್ಲೇಸಲ್ಲಿ ನಾವಿದ್ದಾಗ. ಸೊ ಈ ಪ್ರೋಸೆಸ್ಸಲ್ಲಿ ಅಥವಾ ಈ ಪ್ರೊಸೀಜರಲ್ಲಿ ನಿಮ್ದೇನಾದರೂ ಎಫರ್ಟ್ಸ್ ಇತ್ತಾ ಅಂತ? ಹಾಗೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ತಾಯಿ ಬಂದು ಅಥ್ಲೀಟ್. ಓಕೆ, ಶಿ ಈಸ್ ಅ ಸ್ಪ್ರಿಂಟರ್. ಶೀಸ್ ಆಲ್ ಸ್ಟೇಟ್ ಲೆವೆಲ್ ಓಡಿದ್ದಾರೆ, ಕ್ರಾಸ್ ಕಂಟ್ರಿ ಎಲ್ಲ ಮಾಡ್ತಿದ್ರು. ಸೊ ಐ ಆಲ್ಸೋ ಬೀನ್ ಪ್ಲೇಯಿಂಗ್ ಸ್ಕೂಲಿಂದನೂ ಐ ಬೀನ್ ಅಥ್ಲೀಟ್ ಟುಡೇ. ಸೊ ನನ್ನ ಕಾರ್ಪೊರೇಟ್ ಜಾಬ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದಾಗ ಅವಾಗ ಇಷ್ಟು ವರ್ಕ್ ಇನ್ ದ ನೈಟ್ ಶಿಫ್ಟ್. ಆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಿ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದು ಹೆಲ್ತ್ ಇಶ್ಯೂಸ್ ಅಂತ ಹೇಳಿದೆ ಆಲ್ಮೋಸ್ಟ್ ಒಂದು 15-20 kgs ನಾನು ವೆಯ್ಟ್ ಗೇನ್ ಆಗಿದ್ದೆ. ಓಕೆ, ಸ್ಟಾರ್ಟಿಂಗ್ ವೆಯ್ಟ್ ಏನಿತ್ತು? 97-98 kgs. ಓಕೆ. ಸೊ ಆಗ ಓಕೆ. ಸೊ ನನಗೆ ಅವಾಗ ಇಟ್ ವಾಸ್ ಯಾವುದೋ ಒಂದು ಪಾಯಿಂಟಲ್ಲಿ ವೆನ್ ಐ ಫೆಲ್ ರಿಯಲಿ ಸಿಕ್, ಇಮ್ಯುನಿಟಿ ಕಂಪ್ಲೀಟಾಗಿ ಡೌನ್ ಆಗಿ ಆಲ್ಮೋಸ್ಟ್ ಹತ್ರ ಒಂದು ವಾರವರೆಗೂ ಬೆಡ್ ರೆಸ್ಟಲ್ಲಿದ್ದೆ. ಓಕೆ, ದ್ಯಾಟ್ಸ್ ವೇರ್ ನಂಗೆ ಸ್ವಲ್ಪ ಇದಾಗಿತ್ತು ಅಂತ ಹೇಳಿದ್ರೆ, ನಾನು ಐ ಟು ಬಿ ಅಥ್ಲೀಟ್, ಇಷ್ಟೆಲ್ಲ ಆಡ್ತಿದ್ವಿ ನಾವು, ಹೇಗೆ ಫಿಟ್ ಆಗಿದ್ವಿ. ಆ್ಯಂಡ್ ದೆನ್ ಆ ಒಂದು ಇದು ಬಂದಾಗ ದಟ್ಸ್ ವೆನ್ ಐ ಕೈಂಡ್ ಆಫ್ ಡಿಡ್ ಮೈ ಓನ್ ಟ್ರಾನ್ಸ್ಫರ್ಮೇಷನ್. ನನ್ನದೇ ಆದಂಥ ಒಂದು ಟ್ರಾನ್ಸ್ಫರ್ಮೇಷನ್ ನಾನು ಮಾಡಿದ್ದು. ಓಕೆ, ದಟ್ಸ್ ವೇರ್ ಐ ಲಾಸ್ಟ್ ಅಬೌಟ್ ಕ್ಲೋಸ್ ಟು 17-18 kgsವರೆಗೂ ಲೂಸ್ ಮಾಡಿ. ಸೊ ಐ ಡೆಫಿನೆಟ್ಲಿ ಫೀಲ್ ಒಬ್ಬರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಬಂದಾಗ ಹೇಗೆ ಅನ್ನಿಸುತ್ತೆ ಅಂದ್ಬಿಟ್ಟು ಒಂದು ಡೆಫಿನೆಟ್ಲಿ ಆ ಫೀಲ್ ಇದೆ. ಬಟ್ ಯಾವುದೇ ಮೆಡಿಕಲ್ ಕಂಡೀಷನ್ಸ್ ಅಂತ ಏನೂ ಇರಲಿಲ್ಲ. ಬಟ್ ಲ್ಯಾಕ್ ಆಫ್ ಎನರ್ಜಿ, ನಿದ್ದೆ ಇಲ್ಲ, ಲೈಫ್ ಸ್ಟೈಲ್ ಚೇಂಜಸ್ ಆರ್ ರಿಲಿ ಬ್ಯಾಡ್, ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ, ಇದನ್ನೆಲ್ಲ ಐ ಆಲ್ರೆಡಿ ಬೀನ್ ದೇರ್, ಡನ್ ದಟ್. Okay. Somebody who is gone through the similar instance, I definitely know how it feels. So it's ಆ ಒಂದು ಅಪ್ರೋಚ್ ಮಾಡೋದು ಹೇಗೆ ಅನ್ನೋದು ಇಟ್ ಬಿಕಮ್ಸ್ ಅ ಲಾಟ್ ಮೋರ್ ಈಸಿಯರ್ ಫಾರ್ ಮೀ ವಿತ್ ಮಲ್ಟಿಪಲ್ ಟೂಲ್ಸ್. ಒಂದು ಐಡಿಯಾಸ್ ಅಂತ ಬರುತ್ತೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ಇಟ್ಸ್ ಈಸಿಯರ್ ಫಾರ್ ಮೀ ಟು ಅಪ್ರೋಚ್ ದೆಮ್. ಸೊ ಅವ್ರ ಪ್ರಾಬ್ಲಮ್ಸ್ನ ಟ್ಯಾಕಲ್ ಮಾಡೋದು ಈಸಿಯಾಗಿ. ಎಕ್ಸಾಕ್ಟ್ಲಿ, ಹೌದು. ಸೊ ಇದು ಬಿಟ್ಟು ಕಾಂಪಿಟೇಷನ್ಸ್ ಅಂತ ಏನಾದರೂ ಅಟೆಂಡ್ ಆಗಿದ್ದೀರಾ ಹೇಗೆ? ಕಾಂಪಿಟೇಷನ್ಸ್, ಎಸ್. ನಾನು 2018 ಎಂಡಲ್ಲಿ ಮೆನ್ಸ್ ಫಿಸಿಕ್ ನಾನು ಕಾಂಪೀಟ್ ಮಾಡಿದ್ದೆ. ಬಟ್ ಅದು ಇಟ್ ವಾಸ್ ನಾಟ್ ಅ ನ್ಯಾಚುರಲ್ ಶೋ. ಓಕೆ, ಬಟ್ ಇಟ್ ವಾಸ್ ನಂದೊಂದು 5 months ನಾನು ತೊಗೊಂಡು ನಾನು ರೆಡಿ ಆಗಿದ್ದು. ಆವಾಗಲೂ ಐ ಟು ವರ್ಕ್ ಇನ್ ದ ನೈಟ್ ಶಿಫ್ಟ್. ನಾನು ನೈಟ್ ಶಿಫ್ಟಲ್ಲೂ ಕೆಲಸ ಮಾಡಿಕೊಂಡು ಇದಕ್ಕೆ ಪ್ರೆಪ್ ಆಗಿದ್ದು. ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಹೇಳಿರಲಿಲ್ಲ ಈ ಥರ ಒಂದು ಮಾಡ್ತಿದ್ದೀನಿ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ, ಫಿಟ್ನೆಸ್ ಇಂಡಿಯಲ್ಲಿ ಬಂದಾಗ ಯು ಆರ್ ಅ ಫಿಟ್ನೆಸ್ ಕೋಚ್ ಟು ಡೂ ಎನಿ ಕೈಂಡ್ ಆಫ್ ಗೋಲ್ಸ್, ಕ್ಲೈಂಟ್ ಸೆಟ್ಟಿಂಗ್ಸ್ ಬಂದಾಗ. ಸೊ ಯಾವುದೋ ಒಂದು 2-3 ಬಾಡಿ ಬಿಲ್ಡರ್ಸ್ ಈ ಥರ ಬಂದು ರೀಚ್ ಔಟ್ ಮಾಡಿ ನಮ್ಮ ಟ್ರೈನ್ ಮಾಡ್ತೀರಾ ಅಂತ ಹೇಳಿದಾಗ, ಆ ನ್ಯೂಸು ಕೆಲವೊಬ್ರು ಇರ್ತಾರಲ್ಲ ಸೀನಿಯರ್ಸು ಸ್ವಲ್ಪ ಜನ ಬಾಡಿ ಬಿಲ್ಡರ್ಸು ಹೂ ಆರ್ ವೆರಿ ನಾಲೆಜಬಲ್ ಇನ್ ಆ್ಯನಬಾಲಿಕ್ ಸ್ಟೆರಾಯ್ಡ್ಸ್ ಅಂತೆಲ್ಲ ಇರೋಬೇಕಾದ್ರೆ ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್. ಏನಂತ ಹೇಳಿದ್ರೆ, ನಾಲೆಜಬಲ್ ಪೀಪಲ್ಲು ಮಾಡ್ಬೋದಲ್ವಾ ಅಲ್ವಾ? ಸೊ ಆ ಥರ ಬಂದಾಗ ಅವನೆಲ್ಲೂ ಕಾಂಪಿಟೇಟ್ ಮಾಡಲಿಲ್ಲ, ಅವನು ಹೆಂಗೆ ಟ್ರೈನ್ ಮಾಡ್ತಾನೆ ಅನ್ನೋ ಒಂದು ಕ್ವೆಶನ್ ಬಂದಾಗ ಆ ಒಂದು ಸ್ಟೆಪ್ ತೊಗೊಂಡು ನಾನು ಯಾಕೆ ಮಾಡಬಾರ್ದು, ವೈ ಕಾಂಟ್ ಐ ಕಾಂಪೀಟ್ ಅಂತ ಹೇಳಿ ನಾನು ಒಂದು 5 months ರೆಡಿಯಾಗಿ ಸೊ ಐ ವೆಂಟ್ ಫಾರ್ ಮೆನ್ಸ್ ಫಿಸಿಕ್ ಕಾಂಪಿಟೇಷನ್ ಹೋಗಿ 2018-20. ನಾನು ವಿನ್ ಆಗಿಲ್ಲ, ಬಟ್ ನನಗೆ ಆದಂಥ ಒಂದು ಆ ನಾಲೆಡ್ಜ್ ಗೇನ್ ಇದೆ ಅಲ್ಲ, ದಟ್ಸ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ವಾಟ್ ಐ ಹ್ಯಾವ್ ಡನ್ ಡ್ಯೂರಿಂಗ್ ದಿಸ್. ಸೊ ಈಗ ಯಾರಾದರೂ ಬಂದರೆ ನೀವು ಕಾಂಪೀಟ್ ಮಾಡಿದ್ರೆ ಅಂತ ಕೇಳಿದ್ರೆ, ಹ್ಞೂನಪ್ಪ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಕಾನ್ಫಿಡೆಂಟಾಗಿ ಹೇಳ್ಬೋದು. ಸೊ ಸೊಸೈಟಿ ಒಪ್ಸೋಕ್ಕೋಸ್ಕರ ಇದೊಂದು ಮಾಡಿದ್ದ? ಸೊಸೈಟಿಗೆ ಒಪ್ಸೋಕ್ಕೋಸ್ಕರಕ್ಕಿಂತ ಇಟ್ಸ್ ಮೋರ್ ಅಬೌಟ್, ಈಗ ನಾವು ಕಲ್ತಿರೋದು ವಿಷಯ ತುಂಬ ಇರ್ತವೆ. ಓಕೆ, ಈಗ ಒಂದು ಸರ್ಟಿಫಿಕೇಷನ್ ಮಾಡಿದ ತಕ್ಷಣ ಇಟ್ಸ್ ನಾಟ್ ನೆಸೆಸರಿ ಯು ಬಿಕಮ್ ಅ ಟ್ರೈನರ್. ನನಗೂ ಅದೇ ಸಿಚುವೇಶನ್ ಬಂತು. ನಾನು ಏಸ್ ಮಾಡಿದಾಗ 2011 ಏಸ್ ಮಾಡಿದೆ ಅಂದಾಗ ದೇ ವರ್ ಹಾರ್ಡ್ಲಿ ಎನಿ ಪೀಪಲ್ ದೇರ್ ಹೂ ಹ್ಯಾಡ್ ಡನ್ ಏಸ್. ಇಟ್ಸ್ ಎ ವೆರಿ ಹೈಲಿ ರಿಗಾರ್ಡೆಡ್ ಸರ್ಟಿಫಿಕೇಷನ್. There is a difference between ACE preparation course and ACE certification.
ಸುಮಾರು ಜನ ಏನು ಮಾಡ್ತಾರೆ, 100 ಜನ ಪ್ರಿಪ್ರೇಷನ್ ಕೋರ್ಸ್ ಮಾಡ್ತಾರೆ. ಪ್ರಿಪ್ರೇಷನ್ ಕೋರ್ಸ್ ಅಂದರೆ ಹೋಗಿ ಕೋರ್ಸ್ ಅಟೆಂಡ್ ಮಾಡೋದು, ಅದನ್ನೇ ಬಂದು ಎ ಸರ್ಟಿಫಿಕೇಷನ್ ಅಂತ ಹೇಳ್ತಾರೆ. ಓಕೆ, ನಾನು ಹೋಗಿ ಎಕ್ಸಾಮ್ ತೊಗೊಂಡು ಕ್ಲಿಯರಾಗಿ ಎ ಸರ್ಟಿಫಿಕೇಷನ್ ಬಂದಿರೋದು. ದಟ್ ಈಸ್ ಮೀ. ಓಕೆ, ಸೊ ಆ ಸರ್ಟಿಫಿಕೇಷನ್ ಮಾಡಿದ ತಕ್ಷಣ ಇಟ್ ಡಸ್ ನಾಟ್ ಮೀನ್ ದಟ್ ಯು ಆರ್ ಆ್ಯಕ್ಚುಲಿ ವೆರಿ ಗುಡ್ ಟ್ರೈನರ್ ಅಂತ ಬರೋಲ್ಲ. ನಾನು ಯಾವಾಗ ವೆನ್ ಐ ಆ್ಯಕ್ಚುಲಿ ಸೌ ದ ಡೌನ್ಫಾಲ್ ಆಫ್ ಮೀ ಡ್ಯೂರಿಂಗ್ ದಿಸ್ ಸರ್ಟಿಫಿಕೇಷನ್ ಆಗಿದ ತಕ್ಷಣ ಅಂದರೆ ನನಗೆ ಫುಲ್ ಬೇರೆ ಲೆವೆಲ್ ಆ್ಯರಗೆನ್ಸ್, ಐ ಆಮ್ ಎನ್ ಎ ಸರ್ಟಿಫೈಡ್ ಟ್ರೈನರ್, ನನಗೇನು ಗೊತ್ತಿಲ್ವಾ ಅನ್ನೋ ಥರ. ಬಟ್ ಯಾವಾಗ ನಾನು ಫ್ಲೋರ್ ಬಂದು ಕ್ಲೈಂಟಿಗೆ ಟ್ರೈನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡೋದು, ಅವಾಗಲೇ ಇಟ್ ವಾಸ್ ಲೈಕ್ ಇಟ್ಸ್ ಹಿಟ್ ಮೀ ರಿಯಲಿ ಹಾರ್ಡ್. ಯಾಕಂದಾಗ ಪ್ರಾಕ್ಟಿಕಲ್ ನಾಲೆಜ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಎವ್ರಿ ಬಾಡಿ ಈಸ್ ಡಿಫ್ರೆಂಟ್. ಈಗ ನಿಮ್ಮ ಲಿಂಬ್ ಲೆಂತೆ ಒಬ್ಬರು ಒಂಥರ ಡಿಫ್ರೆಂಟ್ ಇರುತ್ತೆ, ನಂದೇ ಇರುತ್ತೆ, ಇನ್ನೊಬ್ರದ್ದು ಇನ್ನೊಂಥರ ಇರುತ್ತೆ. ಇವಾಗ ಒಂದು 5 ಜನ ನಿಲ್ಲಿಸ್ಬಿಟ್ಟು 5 ಜನಕ್ಕೂ ಸ್ಕ್ವಾಟ್ ಮಾಡೋ ಅಂತ ಹೇಳಿದ್ರೆ 5 ಜನ ಡಿಫ್ರೆಂಟಾಗಿ ಸ್ಕ್ವಾಟ್ ಮಾಡ್ತಾರೆ. ಕರೆಕ್ಟ್. ಅದನ್ನ ಹೇಗೆ ಅಪ್ರೋಚ್ ಮಾಡೋದು ಗೊತ್ತಿಲ್ಲ ನನಗೆ. ಐ ಲಾಸ್ಟ್ ಇಟ್. ದಟ್ಸ್ ವೈ ಲಿಟಲ್ ಬಿಟ್ ಮೋರ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅನಾಟಮಿ ಬೇಕಾಗಿದೆ. ಈಗ ಕೆಲವೊಬ್ರಿಗೆ ಏನು ಮಾಡ್ತಾರೆ, ಫ್ಲ್ಯಾಟ್ ಫೀಟ್ ಇರುತ್ತೆ, ಏನಕ್ಕೆ ಇವನು ಸ್ಕ್ವಾಟ್ ಮಾಡ್ತಾಯಿಲ್ಲ, ಇಷ್ಟೆಲ್ಲ ಹೇಳ್ಕೊಟ್ರೆ ಸ್ಕ್ವಾಟ್ ಮಾಡ್ತಾಯಿಲ್ಲ, ಅದು ಬೇರೆ ಏನೋ ರೀಸನ್ ಇದೆ. ಕೆಲವೊಬ್ರಿಗೆ ಗ್ಲೂಟ್ಸ್ ಟೈಟ್ಸ್ ಇರುತ್ತೆ, ಹ್ಯಾಮ್ಸ್ಟ್ರಿಂಗ್ ಟೈಟ್ ಇರುತ್ತೆ, ಲಿಂಬ್ ಲೆಂತ್ ಉದ್ದ ಇರುತ್ತೆ, ಅವ್ರ ಸ್ಕ್ವಾಟಿಂಗ್ ಟೆಕ್ನಿಕೇ ಡಿಫ್ರೆಂಟ್ ಇರುತ್ತೆ. ದಟ್ಸ್ ವೆನ್ ಐ ರಿಯಲೈಸ್ ದೇರ್ ಈಸ್ ನೋ ಎಕ್ಸಸೈಸ್ ದಟ್ ಈಸ್ ಸ್ಟ್ಯಾಂಡರ್ಡ್ ಫಾರ್ ಒನ್ ಪರ್ಸನ್. ನೀನು ಮಾಡೋ ಸ್ಕ್ವಾಟ್ ನಿನಗೆ ಕಂಫರ್ಟಬಲ್ ಅಂತ ಹೇಳೋದು ನನಗೆ ಕಂಫರ್ಟಬಲ್ ಇಲ್ಲ. ರೈಟ್, ಸಿ ವಾಟ್ ಈಸ್ ರಿಯಲಿ ಆ್ಯಕ್ಟಿವೇಟಿಂಗ್ ಫಾರ್ ಯು, ಯಾವ ಮಸಲ್ಸ್ ಕರೆಕ್ಟಾಗಿ ಟಾರ್ಗೆಟ್ ಆಗ್ತದೆ ವರ್ಕೌಟ್, ವಾಟ್ ಈಸ್ ಕಂಫರ್ಟಬಲ್ ಸ್ಟ್ಯಾಂಡ್ಸ್ ಫಾರ್ ಯು, ಯಾವ ಕಂಫರ್ಟಬಲ್ ಪೋಸ್ಚರ್, ಡೂ ಇಟ್ ಇನ್ ದಟ್ ಒನ್. ದಟ್ಸ್ ಎ ಡಿಫ್ರೆನ್ಸ್. ಸೊ ಎಲ್ಲ ವರ್ಕೌಟು ಎಲ್ಲರೂ ಮಾಡಬೇಕು ಅನ್ನೋದಿಲ್ಲ ಹಂಗಂದ್ರೆ? ಇಲ್ಲ, ಬೇಕಾಗಿಲ್ಲ, ಎಲ್ಲರೂ ವರ್ಕು ಮಾಡೋದು ಬೇಕಾಗಿಲ್ಲ. ಕಾಂಪಿಟೇಷನಿಗೆ ಪ್ರಿಪೇರ್ ಆದಾಗ ನಿಮ್ಮದು ಮೈಂಡ್ ಸೆಟ್ ಹೇಗಿತ್ತು ಕಾಂಪಿಟೇಷನ್ ಅಟೆಂಡ್ ಆಗೋಕ್ಕಿಂತ ಮುಂಚೆ? ಓಕೆ, ಸೈಕಾಲಜಿಕಲಿ ಕಾಂಪಿಟೇಷನ್ ಅಟೆಂಡ್ ಆದಮೇಲೆ ಹೇಗಿತ್ತು? ಸಿ, ಕಾಂಪಿಟೇಷನ್ ಪ್ರೆಪ್ ಅಂತ ಬಂದಾಗ ಫಸ್ಟ್ ಥಿಂಗ್ ಈಸ್ ಮೈಂಡ್ ಸೆಟ್ ಇಲ್ಲ ಅಂದರೆ ಯು ಕ್ಯಾನ್ ನಾಟ್ ಇವನ್ ಡೂ ಇಟ್. ಇಟ್ಸ್ ಅ ಹಾರ್ಡ್ ವರ್ಕ್. ಇಟ್ ಈಸ್ ಡೆಫಿನೆಟ್ಲಿ ಅ ಹಾರ್ಡ್ ವರ್ಕ್. ಅದನ್ನು ಫಸ್ಟಿಂದನೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಂದು ಫಿಟ್ನೆಸ್ ಪ್ರೋಗ್ರಾಮ್ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಂದಾಗ ಇಟ್ ಹ್ಯಾಸ್ ಟು ಬಿ ಲಾಗ್ಡ್ ಇನ್ ಎವ್ರಿವೇರ್. ನಂದು ಒಂಥರ ಇಟ್ಸ್ ಎಲ್ಲ ಕಡೆ ಬರೆದಿಡಬೇಕು, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಐ ಆಮ್ ನಾಟ್ ಡೂಯಿಂಗ್, ಎಲ್ಲದೂ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟ್ರ್ಯಾಕ್ಡ್. ಸಡನ್ಲಿ ಒಂದು ಬಂದ್ಬಿಟ್ಟು ನಾನು ಡಿಸೈಡ್ ಮಾಡ್ಬಿಟ್ಟು ನಾನು ಇವತ್ತು ಕಾಂಪಿಟೇಷನ್ ಮಾಡ್ತೀನಿ ಅಂದ್ಬಿಟ್ಟು ನಾಳೆ ಇಟ್ಸ್ ನಾಟ್ ಲೈಕ್ ಯು ಕ್ಯಾನ್ ಗೆಟ್ ಪ್ರಿಪೇರ್ಡ್ ವಿತ್ ಇಟ್, ಬಿಕಾಸ್ ಇಟ್ಸ್ ಅ ಲಾಟ್ ಆಫ್ ಮೆಂಟಲ್ ಟಫ್ನೆಸ್ ಬೇಕಾಗಿದೆ. ಅದಕ್ಕೋಸ್ಕರ ಇವ್ರು ಗೋನೋ ಗೆಟ್ ಆನ್ ಡಯಟ್, ಪ್ರಾಪರ್ ಡಯಟ್ ಫಾಲೋ ಮಾಡಬೇಕಾಗುತ್ತೆ. ಇದೇ ರೊಟೀನ್ ನಂದು. ಹೇಗಿತ್ತು ಅಂದರೆ, ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಬಂದು ಬೆಳಗ್ಗೆ 4:15 ಯಾವುದೋ ಒಂದು ಲೋಕಲ್ ಜಿಮ್ಗೆ ಹೋಗಿ ಆ ಓನರ್ ಹತ್ರ ಮಾತಾಡಿ ಬೆಳಗ್ಗೆ 4:15 ನನಗೆ ಸ್ವಲ್ಪ ಓಪನ್ ಮಾಡಿಕೊಡಿ, 4:30 to 5:30 ನಾನು ಟ್ರೈನ್ ಮಾಡ್ಕೋತೀನಿ. ಬಿಕಾಸ್ ನಾನು ಬೇರೆ ಯಾವುದೋ ಜಿಮ್ಗೂ ಐ ಡಿಂಟ್ ವಾಂಟ್ ಗೋ ಆ್ಯಂಡ್ ಟೆಲ್ ಪೀಪಲ್ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡಿದೆ, ಯಾವುದೋ ಲೋಕಲ್ ಜಿಮ್ಗೆ ಹೋಗಿ 4:30 to 5:30 ಬೆಳಗ್ಗೆ ಟ್ರೈನಿಂಗ್ ಮಾಡ್ಕೊಂಬಂದು ಗೋ ಮತ್ತೆ ಮುಗಿಸ್ಕೊಂಡೋಗಿ ದೆನ್ ಸ್ಲೀಪ್. ಮತ್ತು ಸೇಮ್ ರೊಟೀನ್. ಈಗ ಹೇಗಿತ್ತು ಅಂದರೆ, ನಾನು US ಶಿಫ್ಟಿಗೆ ಕೆಲಸ ಮಾಡ್ತಿದ್ದೆ ಅಲ್ವಾ. ಸೊ US ಅಲ್ಲಿ ನೈಟ್ ಅಂದಾಗ ಐ ಯೂಸ್ ಟು ಟೇಕ್ ಇಟ್ ಆಸ್ ನೈಟ್ ಫಾರ್ ಮೀ ಆಲ್ಸೋ. ಆ ಒಂದು 5 months ನಾನು ಪ್ರೆಪ್ ಮಾಡಿದ್ದು, ಇಟ್ ವಾಸ್ ಕಂಪ್ಲೀಟ್ಲಿ US ಟೈಮ್ ಝೋನಲ್ಲಿ ನಾನು ಪ್ರಿಪ್ರೇಷನ್ ಮಾಡಿದ್ದು. ಆ ಮೈಂಡ್ ಸೆಟ್ಗೆ ಸ್ವಲ್ಪ ಯು ಹ್ಯಾವ್ ಟು ಕೈಂಡ್ ಆಫ್ ರಿಯಲಿ ಟ್ಯೂನ್ ಯುವರ್ ಸೆಲ್ಫ್ ಇನ್ ಟು ಇಟ್. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ನಿದ್ದೆ ಮಾಡೋದು ಡೇ ಟೈಮಲ್ಲಿ, ನಾರ್ಮಲಾಗಿ ನೈಟಲ್ಲಿ ನಿದ್ದೆ ಮಾಡೋರಿಗೆ ನಿದ್ದೆ ಬರಲ್ಲ ಸರಿಯಾಗಿ. ಸೊ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ಕೊಂಡು ಡೇ ಶಿಫ್ಟಲ್ಲಿ ಮಲಗಬೇಕು ಅನ್ನೋದ್ರೆ ಇಟ್ ಈಸ್ ನಾಟ್ ವೆರಿ ಈಸಿ. ಸುಮಾರು ಜನ ನಿದ್ದೆನೇ ಬರೋಲ್ಲ. ಅದು ಇಲ್ದಿರ ನಾವು ಇರೋ ಆ ಲೈಫ್ ಸ್ಟೈಲಲ್ಲಿ ಮನೆಯಲ್ಲಿ ಆಗಲಿ ಇಟ್ಸ್ ತುಂಬ ನಾಯ್ಸ್ ಇರುತ್ತೆ. ಈಗ ನನ್ನ ಮನೆ ಎದುರುಗಡೆ ದೇವಸ್ಥಾನ ಇತ್ತು, ಬೆಳಗ್ಗೆ 5:30 6 ಗಂಟೆಗೆಲ್ಲ ಗಂಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವರು. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇರುವಾಗ ನೀವು ಮೆಂಟಲಿ ಫಸ್ಟೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಯು ನೀಡ್ ಟು ಕೈಂಡ್ ಆಫ್ ಎನ್ಕೌಂಟರ್ ಎವ್ರಿ ಪ್ರಾಬ್ಲಮ್ಗೆ ಒಂದು ಏನೋ ಒಂದು ಸೊಲ್ಯೂಷನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗತ್ತೆ. ದ್ಯಾಟ್ಸ್ ಎನ್ ಯು ಕ್ಯಾನ್ ಆ್ಯಕ್ಚುಲಿ ಪ್ಲ್ಯಾನ್ ಫಾರ್ ಯುವರ್ ಜರ್ನಿ. ಯು ಹ್ಯಾವ್ ಟು ಕೈಂಡ್ ಆಫ್ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಅದು ಮಾಡಿಲ್ಲ ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಬಟ್ ನೈಟ್ ಶಿಫ್ಟಲ್ಲಿ ಮಾಡುವಾಗ ನಿಮ್ಮದು ಹೋಲ್ ಬಯಾಲಜಿಕಲ್ ಕ್ಲಾಕ್ ಚೇಂಜ್ ಆಗಿದೆ. ಹೌದು, ಮಲಗಿದ್ರೆ ಮಾತ್ರನೇ ರಿಕವರಿ. ಹೌದು ಅಲ್ವಾ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು. ಲೈಕ್ ಕಂಪ್ಲೀಟ್ ಸ್ಲೀಪ್ ಸೈಕಲ್ ಚೇಂಜ್ ಆಗಿದೆ, ಬಟ್ ನಿಮಗೆ ರಿಸಲ್ಟ್ಸ್ಗೆ ಏನಾದರೂ ಹ್ಯಾಂಪರ್ ಆಯಿತಾ, ಅಥವಾ ನಿಮ್ಮದು ವರ್ಕೌಟ್ಗೆ ಹ್ಯಾಂಪರ್ ಆಯಿತಾ, ಲೈಕ್ ಇಂಟೆನ್ಸಿಟಿ ಆಗಲಿ? ರಿಕವರಿ ಸ್ಟೇಜಸಲ್ಲಿ ತುಂಬ ಹ್ಯಾಂಪರ್ ಆಯಿತು. ಯಾಕಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಬಯಾಲಜಿಕಲ್ ಕ್ಲಾಕ್. ಬಟ್ ಆ ಬಾಡಿನ ಅಡ್ಯಾಪ್ಟ್ ಮಾಡ್ಕೋಬೇಕಾಗತ್ತೆ. ಆ ಬಾಡಿ ಅಡ್ಯಾಪ್ಟೇಷನ್ಗೆ ಅಟ್ಲೀಸ್ಟ್ ನನಗೆ 6 to 8 weeks ಬೇಕಾಗಿತ್ತು. ಮೇಕಿಂಗ್ ಶ್ಯೂರ್ ದಟ್ ಇನಫ್ ರೆಸ್ಟ್ ಸಿಗಲೇಬೇಕು. ಸೊ ಆ ಇಂಟೆನ್ಸಿಟಿ ಆಫ್ ವರ್ಕೌಟು ಅಷ್ಟೇ ಇರೋದು. ಯಾಕಂತ ಹೇಳಿದ್ರೆ ಒಂದ್ಸರಿ ವರ್ಕೌಟ್ ಮುಗಿಸ್ಕೊಂಡೋಗಿ ಮೀಲ್ ತಿಂದು ಪಾಸಿಂಗ್ ಔಟ್ ಅಷ್ಟೇ, ಮಲ್ಗೋದೊಂದೇ, ಬೇರೆ ಏನೂ ಇಲ್ಲ ಆ್ಯಕ್ಟಿವಿಟೀಸ್. ಬಿಕಾಸ್ ದಟ್ ಈಸ್ ಹೌ ವಿ ಹ್ಯಾಡ್ ಪ್ಲ್ಯಾಂಡ್. ಬಿಕಾಸ್ ಈಗ ಒಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇ ಮೈಟ್ ಬಿ ಡೇಸ್ ನಿದ್ದೆ ಬರಲ್ಲ. ಯು ನೀಡ್ ಟು ಫೋರ್ಸ್ ಯರ್ ಸೆಲ್ಫ್. ಏನಾದರೂ ಮಾಡಿ ಯು ವಿಲ್ ಹ್ಯಾವ್ ಟು ಫೋರ್ಸ್ ಯರ್ ಸೆಲ್ಫ್ ಟು ಗೆಟ್ ಟು ಸ್ಲೀಪ್. ಇಲ್ಲ, ರಿಕವರಿ ಮಾಡಲೇಬೇಕು. ಡೈಲಿ ಎಷ್ಟು ಮೀಲ್ಸ್ ತೊಗೋತಾ ಇದ್ರಿ ಅವಾಗ?
3 meals with 2 snacks ಅಷ್ಟೇ. ಸ್ನ್ಯಾಕ್ಸ್ ಅಂದರೆ ಲೈಕ್ ಪ್ರೋಟೀನ್ ಸ್ನ್ಯಾಕ್ಸ್ ಎನಿ ಸ್ನ್ಯಾಕ್ಸ್ ಅಂತ. ಆಗ ನಾನು ತುಂಬ ಫ್ಯಾನ್ಸಿ ಅಂತ ಏನೂ ಇಲ್ಲ, ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತೇಳಿಲ್ಲ. ನಂದು ಕ್ಯಾಲರೀಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಟ್ ವಾಸ್ ವೆರಿ ಸಿಂಪಲ್. ಯಾವಾಗ ಕಷ್ಟ ಆಗಿದ್ದು ಡಯಟ್ ಅಂತ ಹೇಳಿದ್ರೆ ಲಾಸ್ಟ್ 2 monthsಲ್ಲಿ ತುಂಬ ಕಷ್ಟ ಆಗುತ್ತೆ ಡಯಟಲ್ಲಿ. ಬಿಕಾಸ್ ಯಾಕಂತ ಹೇಳಿದ್ರೆ ಕಾರ್ಬ್ ರಿಸ್ಟ್ರಿಕ್ಷನ್ ಮಾಡಬೇಕಾಗುತ್ತೆ, ಬರೀ ಪ್ರೋಟೀನ್ ಫುಡ್ಡೇ ತಿನ್ನಬೇಕಾಗುತ್ತೆ, ಫೈಬರ್ ತುಂಬ ಕಮ್ಮಿ ಇರುತ್ತೆ, ಕಾನ್ಸ್ಟಿಪೇಷನ್ ಇಶ್ಯೂಸ್ ಬರುತ್ತೆ. ಯು ನೀಡ್ ಟು ಬಿ ಮೈಂಡ್ಫುಲ್ ಅಬೌಟ್ ಇಟ್. ಹಾಗಾಗಿ ಏನಾಗುತ್ತೆ ಆ ಸಿಚುವೇಷನಲ್ಲಿ ಐ ಡೆಫಿನೆಟ್ಲಿ ಹ್ಯಾಡ್ ಸಮ್ ಹೆಲ್ಪ್ ಫ್ರಮ್ ಪ್ರೊಫೆಷ್ನಲ್ಸ್ ಅಂತ ಹೇಳಿದ್ರೆ ಡಾಕ್ಟರ್ಸ್ ಟು ರೀಚ್ ಔಟ್. ಈ ಥರ ಇದ್ದಾಗ ಆಲ್ಟರ್ನೇಟಿವ್ ಏನಾದರೂ, ಈಗ ಸಿಂಪಲ್ ಎಕ್ಸಾಂಪಲ್ ಅಂದರೆ ಫೈಬರ್ ಇಲ್ಲ, ಸೊ ಸಿಲಿಯಮ್ ಹಸ್ಕು ಇಸಾಬ್ಗುಲ್ ಅಂತ ಹೇಳ್ತಾರಲ್ಲ, ಸೊ ಐ ಶು ಟೇಕ್ ದ್ಯಾಟ್ ಫಾರ್ ಕಾನ್ಸ್ಟಿಪೇಷನ್ ಇಶ್ಯೂಸ್. ಯಾಕಂದರೆ ಯಾವುದೋ ಒಂದು ಫುಡ್ ತೊಗೊಂಡ್ರೆ ಅದರಿಂದ ಬರೋದು ತುಂಬ ನ್ಯೂಟ್ರಿಯನ್ಸ್ ಇರುತ್ತೆ ವಿಚ್ ಐ ಡೋಂಟ್ ವಾಂಟ್. ಸೊ ಹಾಗಾಗಿ ದಟ್ ವಾಸ್ ಮ್ಯಾನೇಜ್ಡ್ ವೆರಿ ವೆಲ್. ಅಗೇನ್ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಇಫ್ ಯು ಆರ್ ಇಂಡಿವಿಜುವಲಿ ಪ್ರಿಪೇರಿಂಗ್ ಅಂತ ಹೇಳಿದಾಗ, ಇಫ್ ಯು ಆಲ್ರೆಡಿ ಡನ್ ಇಟ್ ಒನ್ಸ್ ಅಂದರೆ ದೆನ್ ಗೊತ್ತು ನಿಮಗೆ ಏನಾಗುತ್ತೆ ಏನಾಗಬಾರ್ದು ಅಂತ ಹೇಳಿ ಯು ಬಿ ಪ್ರಿಪೇರ್ಡ್ ಫಾರ್ ಇಟ್. ಬಟ್ ದ ಫಸ್ಟ್ ಟೈಮ್ ಮಾಡಬೇಕಂತ ಹೇಳಿದಾಗ ಐ ಹ್ಯಾಡ್ ಅ ಫ್ರೆಂಡ್ ಆಫ್ ಮೈಂಡ್ ಹೂ ವಾಸ್ ಸಪೋರ್ಟಿಂಗ್ ಮೀ ಮೆಂಟಲಿ, ಮಾರಲ್ ಸಪೋರ್ಟ್ ಅಂತ ಹೇಳ್ತಾರಲ್ಲ. ಸೊ ಒಬ್ಬ ಫ್ರೆಂಡ್ ಇದ್ದ ಸಪೋರ್ಟ್ ಮಾಡೋದಕ್ಕೆ ಏನು ಮಾಡುವಾಗುತ್ತೆ ಏನಾದರೆ. ಸೊ ದೇ ವುಡ್ ಬಿ ಸಿಚುವೇಶನ್ಸ್ ವೇರ್ ಫ್ರಸ್ಟ್ರೇಟ್ ಆಗೋದು, ಓಕೆ, ಬಟ್ ಹಿ ವಾಸ್ ಮೈ ವೆಂಟಿಂಗ್ ಪಾಯಿಂಟ್. ಅವನ ಹತ್ರ ಹೋಗಿ ಮಾತಾಡೋದು, ಹಿಂಗಾಗ್ತಿದೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ ಒಂದು ಮೋಟಿವೇಶನಿಂದ ಪುಷ್ ಮಾಡ್ಕೊಂಡು ಹೋಗೋದು. ನಥಿಂಗ್ ಈಸ್ ಈಸಿ. ಕಷ್ಟ ಇದೆ, ಇಲ್ಲ ಅಂತಿಲ್ಲ, ಬಟ್ ಅಗೇನ್ ಯು ನೀಡ್ ಟು ಬಿ ಹ್ಯಾವಿಂಗ್ ಅ ಗುಡ್ ಪ್ಲ್ಯಾನ್, ಗುಡ್ ಸರ್ಕಲ್ ಇರಬೇಕು ಸಪೋರ್ಟ್ ಮಾಡೋದಕ್ಕೆ, ಸೋಷಿಯಲ್ ಸಪೋರ್ಟ್. ಎಸ್, ಡೆಫಿನೆಟ್ಲಿ. ಸೊ ನಿಮಗೂ ಟ್ರೈನರ್ ಇದ್ರಾಗ ಅಥವಾ ನೀವೇ ನಿಮಗೆ ಟ್ರೈನ್ ಮಾಡಿಕೊಂಡು ಕಾಂಪಿಟೇಷನ್ಸ್ ಪ್ರಿಪೇರ್ ಆಗಿದ್ದ? ಇಲ್ಲ. ಸೊ ಐ ಹ್ಯಾಡ್ ಆಲ್ಸೋ ಹ್ಯಾಡ್ ಅ ಕೋಚ್, ಆ್ಯಡಮ್ ಒಮ್ಯಾಕಿ ಅಂತ ಹೇಳಿ. ಹಿ ವಾಸ್ ಆಸ್ಟ್ರೇಲಿಯನ್ ಕೋಚ್, ಓಕೆ. ಹಿ ವಾಸ್ ಅ ಡಯಾಬಿಟಾಲಜಿಸ್ಟ್, ಓಕೆ, ವೆರಿ ವೆಲ್ ಕ್ವಾಲಿಫೈಡ್. ನಾನು ಸುಮಾರು ಜನ ಇಲ್ಲಿ ನಮ್ಮ ಇದರಲ್ಲಿ ಟ್ರೈನರ್ಸ್ನ ಮೀಟ್ ಮಾಡಿದ್ದೀನಿ. ಅವ್ರಿಗೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆ ನಾಲೆಜ್ ಇದೆಯಾ ಇಲ್ಲ ಅನ್ನೋ ಕೊಡೋದು ಗೊತ್ತಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. ಬಟ್ ನಮ್ಮ ಹತ್ರ ಬಂದಾಗ ಎಲ್ಲ ಈಗ ನಾನು ಹೇಳಿದ್ನಲ್ಲ ಮುಂಚೆ, ನಾವು ಡಿಸ್ಕಸ್ ಮಾಡಿದಾಗ ಹೇಳಿದೆ ಒಂದು ಪಾಯಿಂಟು, ಏನು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ತಾ ಇದರಿಂದ ಏನಾಗುತ್ತೆ, ಅವನು ಎಜುಕೇಷನ್ ಕೊಡಲ್ಲ. ನಿನಗೇನು ರೆಡಿ ಆಗ್ತಾನೆ, ನಾನು ಹೇಳಿದ್ದು ನೀನು ಮಾಡು ಅಷ್ಟೇ. ಬಟ್ ಅದು ಏನಕ್ಕೆ ಮಾಡಬೇಕು, ಅದು ಮಾಡಿಲ್ಲ ಅಂತ ಏನಾಗುತ್ತೆ, ಅದಕ್ಕೊಂದು ಹಿಸ್ಟ್ರಿ, ಅದಕ್ಕೆ ಮುಂದೆ ಏನೋ ಹಿಂದೆ ಏನೋ ಹೇಳೋದೇ ಇಲ್ಲ. ಸೊ ಅದರಿಂದ ವೆನ್ ಐ ಫೌಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ವರ್ಕ್ ವಿತ್ ಇಲ್ಲಿರೋ ಕೋಚಸ್ಗಳ ಜೊತೆ. ಎಲ್ಲರೂ ದೇ ಹ್ಯಾವ್ ವರ್ಕ್ಡ್ ವಿತ್ ಇಂಟರ್ನ್ಯಾಷನಲ್ ಲೆವೆಲ್ ಆ್ಯಥ್ಲೀಟ್ಸ್. ಬರೋ ಥರದ್ದು ಬಂದಾಗ ದೇ ಆರ್ ನಾಟ್ ಟ್ರಾನ್ಸ್ಪರೆಂಟ್. ಸೊ ಈ ಒಂದು ರೀಸನಿಂದ ಐ ಹ್ಯಾಡ್ ಹೈರ್ಡ್ ಅ ಕೋಚ್ ಫ್ರಮ್ ಆಸ್ಟ್ರೇಲಿಯಾ. ಸೊ ನಾನು ಅವ್ರಿಗೆ ಪೇ ಮಾಡಿದ್ದೇನು ಅಂತ ಹೇಳಿದ್ರೆ, ನಾವು ಹ್ಯಾಡ್ ಇಮ್ ಆಲ್ಸೋ ನಾನು ಒಂದೇ ವಿಷಯ ಹೇಳಿದ್ದೆ ನಮಗೆ, ಐ ಆಮ್ ಹಿಯರ್ ಫಾರ್ ಎಜುಕೇಷನ್. ನೀವು ನಾನು ಟ್ರೈನ್ ಮಾಡಬೇಕು, ನನ್ನ ಪ್ರೋಗ್ರಾಮ್ ಬರ್ಕೊಡ್ಬೇಕು ಅನ್ನೋದನ್ನು ಇಟ್ಸ್ ನಾಟ್ ಓನ್ಲಿ ದ ಥಿಂಗ್. ಐ ಆಮ್ ಹಿಯರ್, ಐ ವಿಲ್ ಪೇ ಫಾರ್ ವಾಟ್ ಎವರ್ ಇಟ್ ಈಸ್ ಅಂತೇಳಿ ನಾನು ಹೇಳಿದೆ. ಆ ಟೈಮಲ್ಲೇ ನಾನು ತಿಂಗಳಿಗೆ 25,000 rupees ನಾನು ಒಂದು ಪರ್ಸ್ನಲ್ ಟ್ರೈನರ್ ನಾನು ಪೇ ಮಾಡ್ತಿದ್ದೆ ಅಲ್ಲ. ಬಿಕಾಸ್ ಇಟ್ಸ್ ಲೈಫ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾಳೆ ಇದನ್ನು ಏನಾದರೂ ಸಮಥಿಂಗ್ ಗೋಸ್ ರಾಂಗ್, ಹೂ ಇಸ್ ಗೋನ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸೊ ಹಾಗಾಗಿ ನಾಲೆಜ್ ವಾಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ದ್ಯಾಟ್ ಈಸ್ ವೇರ್ ಐ ಹ್ಯಾಡ್ ಇನ್ವೆಸ್ಟೆಡ್ ಮೈ ಮನಿ ಫಾರ್ ನಾಲೆಜ್. ಅವ್ರ ಹತ್ರ ಕಲ್ತ್ಕೊಂಡು ಏನಾಗುತ್ತೆ, ಏನು ಮಾಡೋದು. ಈಗ ಯಾರಾದರೂ ಬಂದು ಕೇಳಿದಾಗ ನನ್ನ ಹತ್ರ ಒಂದು ಪ್ಲಾನ್, ಇದು ಮಾಡಬೇಕು, ಇದನ್ನ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೊಂದು 10 points ಕೊಡ್ಬೋದು. ಅದಕ್ಕೆಲ್ಲ ದೇರ್ ಇಸ್ ಎ ರೈಟ್ ರೀಸನಿಂಗ್ ಫಾರ್ ವೈ ಯು ಆರ್ ಡೂಯಿಂಗ್ ದಿಸ್ ಅನ್ನೋದನ್ನು ಕೊಡ್ಬೋದು. ಸುಮಾರು ಜನ ಅದು ಕೊಡಲ್ಲ. ಯು ನೀಡ್ ಟು ಗೆಟ್ ದಟ್ ಇನ್ಫಾರ್ಮೇಷನ್ ಟು ಡೂ ವೈ ಐ ಆಮ್ ಡೂಯಿಂಗ್ ದಿಸ್, ವೈ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಅನ್ನೋದು. ಓಕೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಲೈಫ್ ಜರ್ನಿ ತುಂಬ ಜನ ಕಾರ್ಪೊರೇಟಲ್ಲಿ ನೈಟ್ ಶಿಫ್ಟ್ ಮಾಡ್ತಾರವ್ರಿಗೆ ಹೆಲ್ಪ್ ಆಗ್ಬೋದು. ಮೇ ಬಿ ನಿಮಗೆ ಎಕ್ಸಾಕ್ಟಾಗಿ ಒಂದು ರೋಟೀನ್ ಕೊಡೋಕ್ಕಾಗದೇ ಇರ್ಬೋದು, ಅಥವಾ ಗೈಡೆನ್ಸ್ ಕೊಡೋಕ್ಕಾಗದೇ ಇದ್ರೂ, ಏನಕ್ಕಂದರೆ ಎಲ್ಲರೂ ಇಂಡಿವಿಜುವಲ್ ಅಲ್ವಾ. ಹೌದು. ಬೇಸಿಕ್ಕಾಗಿ ಇವಾಗ ನೈಟ್ ಶಿಫ್ಟಲ್ಲಿ ಇರ್ತಾರೆ, ಬಟ್ ಸ್ಟಿಲ್ ದೇ ಹ್ಯಾವ್ ಟು ಮೇಂಟೈನ್ ದರ್ ಫಿಟ್ನೆಸ್. ಅವ್ರ ಫಿಟ್ನೆಸ್ನ ಅವ್ರು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಏನೇನು ಬೆಸ್ಟ್ ಪಾಸಿಬಲ್ ಥಿಂಗ್ಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಏನಿಲ್ಲ. ಸೊ ಅವ್ರ ನೈಟ್ ಶಿಫ್ಟ್ನ ದೇ ನೀಡ್ ಟು ಕನ್ಸಿಡರ್ ಟು ಬಿ ದೇರ್ ಡೇ ಅಷ್ಟೇ. ದಟ್ ಈಸ್ ದಿ ಓನ್ಲಿ ಚೇಂಜ್. ಬೇರೆ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅದರಲ್ಲಿ. ಓಕೆ. ಬಿಕಾಸ್ ಯಾಕಂದರೆ ಬಾಡಿಗೆ ಯು ಗಿವ್ ಸಮ್ ಟೈಮ್ ಫಾರ್ ಬಾಡಿ ಟು ಅಡ್ಯಾಪ್ಟ್. ಈಗ ಸಿಂಪಲ್ ಎಕ್ಸಾಮ್, ಸುಮಾರು ಜನ ಇಂಡಿಯಲ್ಲಿ ಇರ್ತಾರೆ, ಇಂಡಿಯಾದಿಂದ US ಹೋಗ್ತಾರೆ. ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಯೂಸ್ ಟು ದಟ್ ಟೈಮ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರ ಬಾಡಿ ಅಡಾಪ್ಟ್ ಆಗುತ್ತೆ. ಮತ್ತು ಅವ್ರು ಇಂಡಿಯಾ ಬಂದಾಗ ಜೆಟ್ ಲ್ಯಾಗು, ನಿದ್ದೆ ಆಗಲ್ಲ, ಅಲ್ಲಿ ನೈಟು ಇಲ್ಲೇ ಬರುತ್ತಲ್ವ. ಬಾಡಿ ಆಲ್ವೇಸ್ ಅಡಾಪ್ಟ್ಸ್. ಬಾಡಿ ಈಸ್ ಎ ವೆರಿ ಇಂಟೆಲಿಜೆಂಟ್ ಥಿಂಗ್. ಅದನ್ನು ಅಡ್ಯಾಪ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದನ್ನು ಒಂದು ಎಫರ್ಟ್ ಹಾಕಬೇಕು. ಯು ಹ್ಯಾವ್ ಟು ಪುಟ್ ಇನ್ ದಟ್ ಎಫರ್ಟ್ ಟು ಗೆಟ್ ಚೇಂಜ್ ಟು ದನ್ ಫೈನ್ ಟ್ಯೂನ್ ಟು ಬಿ ವರ್ಕಿಂಗ್. ಲೈಕ್ ನಿಮ್ಮ ನೈಟ್ ಶಿಫ್ಟ್ನ ಡೇ ಶಿಫ್ಟಾಗಿ ಮಾಡ್ಕೋಬೇಕು. ಇಲ್ಲಿರೋ ನೈಟ್ನ ನೀವು ಡೇ ಆಗಿ ಮಾಡಿಕೊಂಡು ಆ್ಯಂಡ್ ದೆನ್ ದಟ್ಸ್ ಹೌ ಯು ಆ್ಯಕ್ಚುಲಿ ಸಸ್ಟೈನ್ ಟು ಇಟ್. ಎವ್ರಿಥಿಂಗ್ ಎಲ್ಸ್ ರಿಮೈನ್ಸ್ ದ ಸೇಮ್. ನಥಿಂಗ್ ಇಸ್ ಡಿಫರೆಂಟ್ ಫ್ರಮ್ ಹೂ ಇಸ್ ಟ್ರೈನಿಂಗ್ ಇನ್ ದ ಡೇ ಆ್ಯಂಡ್ ಹೂ ಇಸ್ ಟ್ರೈನಿಂಗ್ ಇನ್ ದ ನೈಟ್. ಈವನ್ ಫುಡ್ ಕೂಡ ಸೇಮ್, ಫುಡ್ ಎಲ್ಲ ಸೇಮ್ ಇರುತ್ತೆ. ಓಕೆ.